ಮುನಿಸು ಮರೆತು ಒಂದಾದ್ರ ಸಾಹುಕಾರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಆರೋಗ್ಯ ವಿಚಾರಿಸುವುದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಂದರು. ಕಾರು ಅಪಘಾತದಿಂದ ಆಸ್ಪತ್ರೆ ಸೇರಿದ್ದಾರೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಿಎಲ್ಪಿ ಸಭೆಯಲ್ಲಿ ಗಲಾಟೆ ಆಗಿತ್ತು. ಆ ಬಳಿಕ ಇಬ್ಬರ ಮುಖಾಮುಖಿಯಾಗಿದೆ. ಡಾಕ್ಟರ್ ಸಮ್ಮುಖದಲ್ಲಿ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡಿದ್ದಾರಂತೆ ಸತೀಶ್ ಜಾರಕಿಹೊಳಿ. ಸಹಜ ಇದು, ಒಂದೇ ಜಿಲ್ಲೆಯವರು, ಇಬ್ರು ಕೂಡ ಸಚಿವರು, ಒಂದೇ ಪಕ್ಷದಲ್ಲಿದ್ದಾರೆ. ಏನೇ ವೈಮನಸ್ಸಿದ್ರೂ ಕೂಡ ಈಗ ಹುಷಾರಿಲ್ಲ ಅಂದಾಗ ಸಹಜವಾಗಿ ಒಂದು ನೈತಿಕತೆ ಇಟ್ಕೊಂಡು ಅವ್ರನ್ನ ಮಾತಾಡಿಸಲೇಬೇಕಾಗುತ್ತೆ. ಹೇಗಿದೆ ಆರೋಗ್ಯ ಅಂತ ಕೇಳಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಸ್ಪತ್ರೆಗೆ ವಿಸಿಟ್ ಮಾಡಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಕಾರು ಅಪಘಾತದಿಂದ ಬೆನ್ನಿಗೆ ಸ್ವಲ್ಪ ಏಟಾಗಿದೆ ಅನ್ನೋ ಕಾರಣಕ್ಕೆ ಅವರನ್ನ ಆಸ್ಪತ್ರೆಯಲ್ಲೇ ಇರಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹಾಗಾಗಿ ಹಲವು ನಾಯಕರು ಬಂದು ಆರೋಗ್ಯ ವಿಚಾರಿಸಿದ್ರು. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಬ್ರು. ಸುರ್ಜೇವಾಲಾ ಅವರ ಮುಂದೆ ಜೋರು ಗಲಾಟೆ ಆದ ಬಳಿಕ ಮೋಸ್ಟ್ಲಿ ಇದು ಮೊದಲ ಮುಖಾಮುಖಿಯ ಭೇಟಿ ಇಬ್ಬರು ನಾಯಕರ. ಮುನಿಸು ಮರೆತು ಒಂದಾದ್ರ ಸಾಹುಕಾರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಆರೋಗ್ಯ ವಿಚಾರಿಸುವುದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಂದರು. ಕಾರು ಅಪಘಾತದಿಂದ ಆಸ್ಪತ್ರೆ ಸೇರಿದ್ದಾರೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಿಎಲ್ಪಿ ಸಭೆಯಲ್ಲಿ ಗಲಾಟೆ ಆಗಿತ್ತು. ಆ ಬಳಿಕ ಇಬ್ಬರ ಮುಖಾಮುಖಿಯಾಗಿದೆ. ಡಾಕ್ಟರ್ ಸಮ್ಮುಖದಲ್ಲಿ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡಿದ್ದಾರಂತೆ ಸತೀಶ್ ಜಾರಕಿಹೊಳಿ. ಸಹಜ ಇದು, ಒಂದೇ ಜಿಲ್ಲೆಯವರು, ಇಬ್ರು ಕೂಡ ಸಚಿವರು, ಒಂದೇ ಪಕ್ಷದಲ್ಲಿದ್ದಾರೆ. ಏನೇ ವೈಮನಸ್ಸಿದ್ರೂ ಕೂಡ ಈಗ ಹುಷಾರಿಲ್ಲ ಅಂದಾಗ ಸಹಜವಾಗಿ ಒಂದು ನೈತಿಕತೆ ಇಟ್ಕೊಂಡು ಅವ್ರನ್ನ ಮಾತಾಡಿಸಲೇಬೇಕಾಗುತ್ತೆ. ಹೇಗಿದೆ ಆರೋಗ್ಯ ಅಂತ ಕೇಳಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಸ್ಪತ್ರೆಗೆ ವಿಸಿಟ್ ಮಾಡಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಕಾರು ಅಪಘಾತದಿಂದ ಬೆನ್ನಿಗೆ ಸ್ವಲ್ಪ ಏಟಾಗಿದೆ ಅನ್ನೋ ಕಾರಣಕ್ಕೆ ಅವರನ್ನ ಆಸ್ಪತ್ರೆಯಲ್ಲೇ ಇರಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹಾಗಾಗಿ ಹಲವು ನಾಯಕರು ಬಂದು ಆರೋಗ್ಯ ವಿಚಾರಿಸಿದ್ರು. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಬ್ರು. ಸುರ್ಜೇವಾಲಾ ಅವರ ಮುಂದೆ ಜೋರು ಗಲಾಟೆ ಆದ ಬಳಿಕ ಮೋಸ್ಟ್ಲಿ ಇದು ಮೊದಲ ಮುಖಾಮುಖಿಯ ಭೇಟಿ ಇಬ್ಬರು ನಾಯಕರ. ಮುನಿಸು ಮರೆತು ಒಂದಾದ್ರ ಸಾಹುಕಾರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಆರೋಗ್ಯ ವಿಚಾರಿಸುವುದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಂದರು. ಕಾರು ಅಪಘಾತದಿಂದ ಆಸ್ಪತ್ರೆ ಸೇರಿದ್ದಾರೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಿಎಲ್ಪಿ ಸಭೆಯಲ್ಲಿ ಗಲಾಟೆ ಆಗಿತ್ತು. ಆ ಬಳಿಕ ಇಬ್ಬರ ಮುಖಾಮುಖಿಯಾಗಿದೆ. ಡಾಕ್ಟರ್ ಸಮ್ಮುಖದಲ್ಲಿ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡಿದ್ದಾರಂತೆ ಸತೀಶ್ ಜಾರಕಿಹೊಳಿ. ಸಹಜ ಇದು, ಒಂದೇ ಜಿಲ್ಲೆಯವರು, ಇಬ್ರು ಕೂಡ ಸಚಿವರು, ಒಂದೇ ಪಕ್ಷದಲ್ಲಿದ್ದಾರೆ. ಏನೇ ವೈಮನಸ್ಸಿದ್ರೂ ಕೂಡ ಈಗ ಹುಷಾರಿಲ್ಲ ಅಂದಾಗ ಸಹಜವಾಗಿ ಒಂದು ನೈತಿಕತೆ ಇಟ್ಕೊಂಡು ಅವ್ರನ್ನ ಮಾತಾಡಿಸಲೇಬೇಕಾಗುತ್ತೆ. ಹೇಗಿದೆ ಆರೋಗ್ಯ ಅಂತ ಕೇಳಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಸ್ಪತ್ರೆಗೆ ವಿಸಿಟ್ ಮಾಡಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಕಾರು ಅಪಘಾತದಿಂದ ಬೆನ್ನಿಗೆ ಸ್ವಲ್ಪ ಏಟಾಗಿದೆ ಅನ್ನೋ ಕಾರಣಕ್ಕೆ ಅವರನ್ನ ಆಸ್ಪತ್ರೆಯಲ್ಲೇ ಇರಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹಾಗಾಗಿ ಹಲವು ನಾಯಕರು ಬಂದು ಆರೋಗ್ಯ ವಿಚಾರಿಸಿದ್ರು. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಬ್ರು. ಸುರ್ಜೇವಾಲಾ ಅವರ ಮುಂದೆ ಜೋರು ಗಲಾಟೆ ಆದ ಬಳಿಕ ಮೋಸ್ಟ್ಲಿ ಇದು ಮೊದಲ ಮುಖಾಮುಖಿಯ ಭೇಟಿ ಇಬ್ಬರು ನಾಯಕರ. ಮುನಿಸು ಮರೆತು ಒಂದಾದ್ರ ಸಾಹುಕಾರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಆರೋಗ್ಯ ವಿಚಾರಿಸುವುದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಂದರು. ಕಾರು ಅಪಘಾತದಿಂದ ಆಸ್ಪತ್ರೆ ಸೇರಿದ್ದಾರೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಿಎಲ್ಪಿ ಸಭೆಯಲ್ಲಿ ಗಲಾಟೆ ಆಗಿತ್ತು. ಆ ಬಳಿಕ ಇಬ್ಬರ ಮುಖಾಮುಖಿಯಾಗಿದೆ. ಡಾಕ್ಟರ್ ಸಮ್ಮುಖದಲ್ಲಿ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡಿದ್ದಾರಂತೆ ಸತೀಶ್ ಜಾರಕಿಹೊಳಿ. ಸಹಜ ಇದು, ಒಂದೇ ಜಿಲ್ಲೆಯವರು, ಇಬ್ರು ಕೂಡ ಸಚಿವರು, ಒಂದೇ ಪಕ್ಷದಲ್ಲಿದ್ದಾರೆ. ಏನೇ ವೈಮನಸ್ಸಿದ್ರೂ ಕೂಡ ಈಗ ಹುಷಾರಿಲ್ಲ ಅಂದಾಗ ಸಹಜವಾಗಿ ಒಂದು ನೈತಿಕತೆ ಇಟ್ಕೊಂಡು ಅವ್ರನ್ನ ಮಾತಾಡಿಸಲೇಬೇಕಾಗುತ್ತೆ. ಹೇಗಿದೆ ಆರೋಗ್ಯ ಅಂತ ಕೇಳಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಸ್ಪತ್ರೆಗೆ ವಿಸಿಟ್ ಮಾಡಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಕಾರು ಅಪಘಾತದಿಂದ
ಬೆನ್ನಿಗೆ ಸ್ವಲ್ಪ ಏಟಾಗಿದೆ ಅನ್ನೋ ಕಾರಣಕ್ಕೆ ಅವರನ್ನ ಆಸ್ಪತ್ರೆಯಲ್ಲೇ ಇರಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹಾಗಾಗಿ ಹಲವು ನಾಯಕರು ಬಂದು ಆರೋಗ್ಯ ವಿಚಾರಿಸಿದ್ರು. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಬ್ರು. ಸುರ್ಜೇವಾಲಾ ಅವರ ಮುಂದೆ ಜೋರು ಗಲಾಟೆ ಆದ ಬಳಿಕ ಮೋಸ್ಟ್ಲಿ ಇದು ಮೊದಲ ಮುಖಾಮುಖಿಯ ಭೇಟಿ ಇಬ್ಬರು ನಾಯಕರ. ಮುನಿಸು ಮರೆತು ಒಂದಾದ್ರ ಸಾಹುಕಾರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಆರೋಗ್ಯ ವಿಚಾರಿಸುವುದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಂದರು. ಕಾರು ಅಪಘಾತದಿಂದ ಆಸ್ಪತ್ರೆ ಸೇರಿದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್. ಸಿಎಲ್ಪಿ ಸಭೆಯಲ್ಲಿ ಗಲಾಟೆ ಆಗಿತ್ತು. ಆ ಬಳಿಕ ಇಬ್ಬರ ಮುಖಾಮುಖಿಯಾಗಿದೆ. ಡಾಕ್ಟರ್ ಸಮ್ಮುಖದಲ್ಲಿ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡಿದ್ದಾರಂತೆ ಸತೀಶ್ ಜಾರಕಿಹೊಳಿ. ಸಹಜ, ಇದು ಒಂದೇ ಜಿಲ್ಲೆಯವರು, ಇಬ್ರು ಕೂಡ ಸಚಿವರು, ಒಂದೇ ಪಕ್ಷದಲ್ಲಿ ಇದ್ದಾರೆ. ಏನೇ ವೈಮನಸ್ಸಿದ್ರೂ ಕೂಡ ಈಗ ಹುಷಾರಿಲ್ಲ ಅಂದಾಗ ಸಹಜವಾಗಿ ಒಂದು ನೈತಿಕತೆ ಇಟ್ಕೊಂಡು ಅವ್ರನ್ನ ಮಾತಾಡಿಸಲೇಬೇಕಾಗುತ್ತೆ. ಹೇಗಿದೆ ಆರೋಗ್ಯ ಅಂತ ಕೇಳಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಸ್ಪತ್ರೆಗೆ ವಿಸಿಟ್ ಮಾಡಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಕಾರು ಅಪಘಾತದಿಂದ ಬೆನ್ನಿಗೆ ಸ್ವಲ್ಪ ಏಟಾಗಿದೆ ಅನ್ನೋ ಕಾರಣಕ್ಕೆ ಅವರನ್ನ ಆಸ್ಪತ್ರೆಯಲ್ಲೇ ಇರಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಹಾಗಾಗಿ ಹಲವು ನಾಯಕರು ಬಂದು ಆರೋಗ್ಯ ವಿಚಾರಿಸಿದ್ರು. ಅದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಬ್ರು. ಸುರ್ಜೇವಾಲಾ ಅವರ ಮುಂದೆ ಜೋರು ಗಲಾಟೆ ಆದ ಬಳಿಕ ಮೋಸ್ಟ್ಲಿ ಇದು ಮೊದಲ ಮುಖಾಮುಖಿಯ ಭೇಟಿ ಇಬ್ಬರು ನಾಯಕರ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೋಯ್ತು. ನಿಲ್ಲ ಮೇಲೆ ಭಾರಿ ಐಟ್ ಆದ ಮಾರೇ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.